ಹಾಯ್, ವೆಲ್ಕಮ್ ಟು ಕನ್ನಡತಿ ಅಡುಗೆ ಚಾನಲ್. ಬನ್ನಿ, ಒಂದು ವಿಶೇಷವಾದ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ಇವತ್ತು. ಸೂಪರಾಗಿರುತ್ತೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಸಿಡಿಯೋಕ್ಕೆ ಈ ಥರ ಪ್ಲೇಟ್ ಮುಚ್ಚಿರ್ತೀನಿ. ಯಾಕಂದರೆ ಸ್ಟವ್ ಸುತ್ತನೂ ಗಲೀಜಾಗುತ್ತೆ, ಸೊ ಅದಕ್ಕೋಸ್ಕರ. ಇನ್ನು ಉಪ್ಪಿಟ್ಟು ಎಲ್ಲರೂ ಮಾಡ್ತೀರಾ, ನಾನು ಒಂಚೂರು ಡಿಫ್ರೆಂಟಾಗಿ ಮಾಡ್ತೀನಿ. ಸೂಪರಾಗಿರುತ್ತೆ. ಒಗ್ಗರಣೆ ಹಾಕಬೇಕಾದ್ರೇ ಒಂದು ಚೇಂಜ್ ಇರುತ್ತೆ. ನೋಡಿ, ಮಾಡ್ಕೊಳ್ಳಿ, ತಿಂದು ಹೇಗಿತ್ತು ಅಂತ ಟೇಸ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲರೂ. ಇನ್ನು ಉಪ್ಪಿಟ್ಟು ಮಾಡಿದ್ಮೇಲೆ ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಹೊರಡಿದ್ದಾಯಿತು. ಇನ್ನು ಒಗ್ಗರಣೆಗೆ ಎಲ್ಲ ಹೆಚ್ಕೊಂಡಿದ್ದೆ. ಟೊಮಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಈ ಪದಾರ್ಥ ಹಾಕಿದ್ರಂತೂ ಸೂಪರಾಗುತ್ತೆ ಉಪ್ಪಿಟ್ಟು. ಇನ್ನು ನೆಕ್ಸ್ಟು ತರಕಾರಿನೂ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ರವೆ ನಾನು ಯಾವಾಗಲೂ ರವೆನ ಹುರಿದಿಟ್ಕೊಂಡಿರ್ತೀನಿ. ಹಾಗಾಗಿಬಿಟ್ಟು ಉರಿಯೋದು ಗೋಜಿರೋದಿಲ್ಲ. ಶಾವಿಗೆನೂ ಅಷ್ಟೇ ಫುಲ್ ಹುರಿದಿಟ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿಟ್ಟರೆ ವಾಸನೆ ಇದಾಗುತ್ತೆ. ಫ್ರಿಜ್ಜಲ್ಲಿಡಬೇಕು. ಇಲ್ಲ ಅಂದರೆ ಮೇಲೆ ತೆಗೆದಿಟ್ರೆ ಹುಳ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ. ಇನ್ನು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. ಕಡಲೆಬೇಳೆ ಒಂಚೂರು ಬ್ರೌನ್ ಆದಮೇಲೆ ಉದ್ದಿನಬೇಳೆನ ಹಾಕ್ಕೊಳ್ಳಿ. ನೆಕ್ಸ್ಟು ಒಂಚೂರು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕಿದರೆ ಉಪ್ಪಿಟ್ಟಿಗೆ ಒಂಚೂರು ಜೀರ್ಣ ಚೆನ್ನಾಗಾಗುತ್ತೆ. ಹಾಗಾಗಿಬಿಟ್ಟು ನಾನು ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. ಒಂದು 4 ಕಾಳು ಹಾಕಿದರೆ ಸಾಕು, ತುಂಬ ಏನು ಬೇಡ. ತುಂಬ ಹಾಕೋದಾದ್ರೆ ತುಂಬ ಹಾಕ್ಕೊಳ್ಳಿ. ಇನ್ನು ತರಕಾರಿನೂ ಹೆಚ್ಚಿಟ್ಟಿದ್ದೆ ಸಣ್ಣದಾಗಿ. ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ, ಬಟಾಣಿ, ಬೀನ್ಸು ಎಲ್ಲ. ಇನ್ನು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕಿದ ಮೇಲೆ ಶುಂಠಿನ ಹಾಕಬೇಕು. ಶುಂಠಿ ಹಾಕಿದ್ರಂತೂ ಸೂಪರ್ ಟೇಸ್ಟ್ ಬರುತ್ತೆ. ಅವರೆಕಾಳು ಉಪ್ಪಿಟ್ಟು ಮಾಡೋದಾದರೆ ತರಕಾರಿ, ಅವರೆಕಾಳು ಎಲ್ಲ ಬೇಯಿಸ್ಕೊಂಬಿಟ್ಟು ಆ ನೀರು ಸಮೇತ ಹಾಕಬೇಕು. ಯಾಕಂದರೆ ಬೆಂದಿರೋದು ಟೇಸ್ಟು ಅದರಲ್ಲಿರುತ್ತೆ. ಹಾಗಾಗಿಬಿಟ್ಟು ಅವರೆಕಾಳು ನೀರು ಹಾಕಿದರೆ ಸೂಪರಾಗಿ ಆಗಿಬಿಡುತ್ತೆ. ಒಬ್ಬೊಬ್ಬರು ಬಿಸಾಕ್ತಾರೆ ನೀರನ್ನ, ಅವರೆಕಾಳು ಮಾತ್ರ ಹಾಕ್ಕೊಳ್ತಾರೆ. ಅದಕ್ಕೆ ಹಾಕಬೇಕಾದ್ರೆ ಉಪ್ಪಿಟ್ಟಿಗೆ ಬೇಯಿಸಿದ ನೀರು ಎಷ್ಟಿದೆ ನೋಡಿಕೊಂಡು ಇನ್ನು ಮಿಕ್ಕಿದ ನೀರು ಹಾಕಿದರೆ ಆಯಿತು. 1 ಪಾವು ಲೋಟದ ರವೆಗೆ 2 ಲೋಟ ನೀರು ಹಾಕಬೇಕು. ಉದುದ್ರು ಬರಬೇಕು ಅಂದರೆ 1 ಮುಕ್ಕಾಲು, 1 ಹಾಕ್ಕೊಳ್ಳಿ. ಗಂಜಿ ಥರ ಬೇಕು ಅಂದರೆ 1 ಲೋಟಕ್ಕೆ 2.5 ಲೋಟ ನೀರು ಹಾಕ್ಕೊಳ್ಳಿ. ಆವಾಗ ಉಪ್ಪಿಟ್ಟು ಗಂಜಿ ಥರ ಬರುತ್ತೆ. ನಾನು ತೊಗೊಂಡಿರೋದು ರವೆ ಇವತ್ತು ಗದಗ ರವೆ, ಅಂದರೆ ದಪ್ಪ ರವೆ ತಗೊಂಡಿರೋದು. ನಮ್ಮನೆಯಲ್ಲಿ ಬೆಂಗಳೂರು ರವೆ ಉಪಯೋಗಿಸಲ್ಲ ನಾನು. ಇನ್ನು ಈರುಳ್ಳಿನೂ ಅಷ್ಟೇ ದಪ್ಪದೊಂದು ತೊಗೊಂಡಿದ್ದೀನಿ. ಕರಿಬೇವು ಒಟ್ಟಿಗೆ ಹಾಕೋದಿರ, ಈರುಳ್ಳಿ ಮತ್ತು ಕರಿಬೇವನ್ನ, ಯಾಕಂದರೆ ಸಿಡಿಯುತ್ತೆ ಅಂತ ಹೇಳಿಬಿಟ್ಟು. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿದರೆ ಮುಖಕ್ಕೆ ಸಿಡಿಯುತ್ತೆ, ಕೈಕಾಲಿಗೆಲ್ಲ ಸುಟ್ಟಂಗಾಗುತ್ತೆ. ಹಾಗಾಗಿಬಿಟ್ಟು ಈ ಥರ ಮಾಡ್ಕೊಳ್ಳಿ ಒಗ್ಗರಣೆ ಮಾಡಬೇಕಾದ್ರೆ. ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಅರಿಶಿನ ಪುಡಿ ಯಾವಾಗಲೂ ಹಾಕೋದಿಲ್ಲ ಉಪ್ಪಿಟ್ಟಿಗೆ. ಸೊ ಹಾಗಾಗಿಬಿಟ್ಟು ಹಾಗೆ ಮಾಡ್ತೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಸೌಟಲ್ಲಿ ಈ ಥರ ಇದು ಮಾಡ್ತಾಯಿರಿ, ಕೈ ಆಡಿಸ್ತಾಯಿರಿ. ಇಲ್ಲ ಅಂತ ಹೇಳಿದ್ರೆ ಒಗ್ಗರಣೆ ಸೀದ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ. ಇನ್ನು ಈರುಳ್ಳಿ ಬೆಂದಾದಮೇಲೆ ಟೊಮಟೊ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನೆಲ್ಲ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ. ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳಿಬಿಟ್ಟು. ಉಪ್ಪಿಟ್ಟು ಹದ ಬರಬೇಕು. ಹದ ಬಂದಮೇಲೆ ಸೂಪರಾಗತ್ತೆ. ನೀರನ್ನು ಹಾಕ್ಕೊಂಬಿಟ್ಟು 1-2 ಕುದಿ ಬಂದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇನ್ನು ಲಿಂಬೆಹಣ್ಣು ಹಾಕ್ಕೊಳ್ಳಿ. ಟೊಮಟೊ ಹಾಕಿದ್ರೂ ಲಿಂಬೆಹಣ್ಣು ಹಾಕಬೇಕು, ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಕರಿಬೇವು, ಈರುಳ್ಳಿ ಒಂಚೂರು ಬ್ರೌನ್ ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮಟೊನೂ ಅಷ್ಟೇ ಇನ್ನೊಂಚೂರು ಬಾಡಿಸ್ಕೊಂಡಾದ್ಮೇಲೆ ಟೊಮಟೊ ಹಾಕ್ಕೊಳ್ತೀನಿ. ಇನ್ನು ತರಕಾರಿ ಬಟಾಣಿ, ಬೀನ್ಸು, ಕ್ಯಾರೆಟು ಏನು ಬೇಕಾದರೂ ಹಾಕ್ಕೊಳ್ಳಿ. ಎಲೆಕೋಸು, ನವಿಲುಕೋಸು ಏನು ಬೇಕಾದರೂ ಹಾಕ್ಬೋದು. ಸೀಮೆ ಬದನೆಕಾಯಿ ಇದ್ದರೆ ಸೀಮೆ ಬದನೆಕಾಯಿನೂ ಹಾಕ್ಬೋದು ಒಗ್ಗರಣೆಗೆ. ಉಪ್ಪಿಟ್ಟು ರುಚಿ ಅನಿಸುತ್ತೆ. ಹಸಿ ಬಟಾಣಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇನ್ನು ಬೀನ್ಸ್ ಕಾಳು ಹಾಕಿದರೆ ಸ್ವೀಟ್ ಅನಿಸುತ್ತೆ ಅಂತ ಯಾರೂ ಬೀನ್ಸ್ ಕಾಳು ಹಾಕೋದಿಲ್ಲ. ಈ ಥರ ಒಂಚೂರು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ ತರಕಾರಿ ಎಲ್ಲ. ನಾನೇನು ವಿಶಲ್ ಮಾಡಿಲ್ಲ, ಸ್ವಲ್ಪನೇ ಅಲ್ಲ, ಅದಕ್ಕೋಸ್ಕರ
ವಿಷಲ್ ಮಾಡಿಲ್ಲ ನಾನು ತರಕಾರಿನ. ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಆಯಿತು, ಸೂಪರಾಗುತ್ತೆ. ಟೊಮೊಟೊ ರೇಟ್ ಕಮ್ಮಿ ಇದ್ದಾಗ ನಾನು ಟೊಮೊಟೊ ಜಾಸ್ತಿ ಹಾಕ್ತೀನಿ, ಇಲ್ಲ ಅಂತ ಹೇಳಿದಾಗ 1 ಟೊಮೊಟೊ ಹಾಕಿಬಿಟ್ಟು ಲಿಂಬೆಹಣ್ಣು ಹಾಕ್ಕೊಳ್ತೀನಿ ನಾನು. ಸೂಪರಾಗುತ್ತೆ. ಲಿಂಬೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಲೆಮನ್ ಸಾಲ್ಟ್ ಅಂತ ಬರುತ್ತೆ, ಅದೊಂದೆರಡು ನೆನೆಸ್ಬಿಟ್ಟು ಹಾಕಿದರೆ ಆಯಿತು. ಈ ಮದುವೆ ಮನೆಗಳಲ್ಲೆಲ್ಲ ಲೆಮನ್ ಸಾಲ್ಟ್ ಹಾಕ್ಕೊಳ್ತಾರೆ. ಇನ್ನು ಒಗ್ಗರಣೆ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಬೆಂದಾದಮೇಲೆ 1 ಲೋಟ ರವೆಗೆ 2 ಲೋಟ ನೀರು ಹಾಕ್ಕೊಂಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ನಾನು. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ಹೇಳಿದ್ನಲ್ಲ, ಉದುರು ಬೇಕು ಅಂದರೆ 1.5 ಲೋಟ ಹಾಕ್ಕೊಳ್ಳಿ, ಗಂಜಿ ಬೇಕು ಅಂದರೆ 2.5 ಲೋಟ ನೀರು ಹಾಕ್ಕೊಳ್ಳಿ, ಸೂಪರಾಗುತ್ತೆ. ಇನ್ನು ಹೇಳಿದ್ನಲ್ಲ, ಅರಿಶಿನ ಪುಡಿ ಒಂದೊಂದು ಸತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ವೈಟ್ ಬೇಕು ಅಂತ ಹೇಳಿದ್ರೆ ಹಾಗೆ ಮಾಡಿದ್ರೆ ಆಯಿತು, ಸೂಪರಾಗುತ್ತೆ. ಇನ್ನು ಕುದಿ ಬಂದಮೇಲೆ ರವೆ ಹಾಕ್ಕೊಂಡ್ಬಿಟ್ಟು ದಮ್ ಕಟ್ಟಿದರೆ ಆಯಿತು, ಚೆನ್ನಾಗಿ ಇದು ಬರುತ್ತೆ. ಲಿಂಬೆಹಣ್ಣು ಅಷ್ಟೇ, ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡೋದಾದರೆ ಕಮ್ಮಿ ಹಾಕ್ಕೊಳ್ಳಿ, ಸೂಪರಾಗುತ್ತೆ. ರವೆ ಹಾಕೋದು ಮಿಸ್ ಆಗಿದೆ ವಿಡಿಯೋ, ಸೊ ಹಾಗಾಗಿಬಿಟ್ಟು ಹಾಗೇ ನೋಡಿ. ಇವಾಗ ರವೆ ಹಾಕ್ಕೊಂಬಿಟ್ಟು ಸೌಟಲ್ಲಿ ತಿರುಗ್ತಾ ಇದ್ದೀನಿ. ಇನ್ನು ಲಾಸ್ಟಿಗೆ ಕೊತ್ತಂಬರಿ, ಕಾಯಿ ತುರಿ ಏನು ಬೇಕಾದರೂ ಹಾಕ್ಕೊಳ್ಳಿ. ನಮ್ಮನೇಲಿ ಕಾಯಿ ತುರಿ ಹಾಕಿದರೆ ತಿನ್ನೋದಿಲ್ಲ, ಸೊ ಹಾಗಾಗಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಮುಚ್ಚುತ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ಈ ಥರ ಉದುದ್ರಾಗಿ ಬರುತ್ತೆ ಉಪ್ಪಿಟ್ಟು. ತಿಂದ್ಬಿಟ್ಟು ಹೇಗಿತ್ತು ಅಂತ ಟೇಸ್ಟು ಹೇಳಿ. ಇನ್ನು ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಾಯಿತು. ಇನ್ನು ಬರುವಾಗ ಏನೋ ಬಜಾರು ಅಂತ ನೋಡಿದ್ವಿ, ಒಬ್ಬರಿಗೆ 100 ರುಪೀಸು ಅಂತ ಹೇಳಿದ್ರು. ಇದು ಎನಿಮಲ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಇದು ಉಷ್ಣ ಪಕ್ಷಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ, ಅದಿತ್ತು ಹೊರ್ಗಡೆ, ಅದನ್ನು ನೋಡ್ಕೊಂಬಿಟ್ಟು ವಿಡಿಯೋ ಮಾಡ್ಕೊಂಬಂದೆ. ಇನ್ನು ಪಿಂಗಾಣಿ ಐಟಮ್ ಇತ್ತು, ಅದನ್ನು ನೋಡ್ಕೊಂಡು ಬಂದಿದ್ದಾಯಿತು. ನಾನೊಂದು ಎಂಟ್ರಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿದ್ರೆ ನಮ್ಮ ಓರಿಯೋಗಿ ಬೇರೆ ಕರ್ಕೊಂಡು ಹೋಗಿದ್ದಿ, ಸೊ ಹಾಗಾಗಿಬಿಟ್ಟು ಒಬ್ಬನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ದಾಯಿತು. ಚೆನ್ನಾಗಿದೆ ಪಿಂಗಾಣಿ ಐಟಮ್ ಎಲ್ಲ. ಹೋಗೋದಾದರೆ ಹೋಗಿ, ಯಾರಾದ್ರು ತೊಗೊಂಬರೋದಾದರೆ ತೊಗೊಬನ್ನಿ. ಇನ್ನು ಅಲ್ಲೊಂದು ಡೈನೋಸಾರ್ ಇತ್ತು, ಅದ್ರ ಜೊತೆ ಒಂದು ಫೋಟೋ ತೆಕ್ಕೊಂಡು ಆನೆ ನೋಡಿಕೊಂಡು, ಆನೆ ಅಂದರೆ ರಿಯಲ್ ಅಲ್ಲ, ಜಸ್ಟ್ ಇದು ಅಷ್ಟೇ. ಎಲ್ಲರಿಗೂ ಬಾಯ್.